ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಎಲ್ಲ ರೀಚಾರ್ಜ್ ಕಂಪನಿಗಳು ಕೂಡ ರೀಚಾರ್ಜ್ ದರವನ್ನು ಜಾಸ್ತಿ ಮಾಡ್ತು. ಒಂದು 250 ರೂಪಾಯಿ ನಾವು ರೀಚಾರ್ಜ್ ಮಾಡ್ತಿದ್ರೆ ಈಗ 300 ರೂಪಾಯಿ ಆಗಿದೆ. ಸೊ 3 ಕಂಪನಿ ಕೂಡ ಜಾಸ್ತಿ ಮಾಡ್ತು. ಆದರೆ ನಮ್ಮ ಭಾರತ ದೇಶದಲ್ಲಿ ಸರ್ಕಾರದೇ ಸಂಸ್ಥೆ ಆದಂತಹ BSNL ಒಂದು ಕಾಲದಲ್ಲಿ ನಂಬರ್ 1 ಕಂಪನಿ ಅದಾಗಿತ್ತು. ಈಗ ಅದು ತೀರಾ ಕೆಳಮಟ್ಟಕ್ಕೆ ಹೋಗಿದೆ. ಎಲ್ಲಿವರೆಗೂ ಹೋಗಿದೆ ಅಂದರೆ ಇನ್ನೇನು ಆ ಕಂಪನಿ ಮುಚ್ಚೋಗುತ್ತೋ ಅನ್ನೋ ರೀತಿಯಲ್ಲಿ ಮಾತುಗಳು ಕೇಳಿಬರ್ತಿತ್ತು. ಈಗ ಮತ್ತೆ BSNL ಬಗ್ಗೆ ಕೆಲವು ಚರ್ಚೆಗಳು ಮುಂದೆ ಬರ್ತಿದೆ. ನೀವು ಸೋಷಿಯಲ್ ಮೀಡಿಯಾದೆಲ್ಲ ನೋಡ್ತಿರ್ಬೋದು, ಒಂದೇ ದಿನಕ್ಕೆ 1 ಲಕ್ಷ ಜನ BSNLಗೆ ಬಂದರು, ಇಂಥ ಅನೇಕ ವಿಚಾರಗಳು. ಸೊ ಇದರ ಹಿನ್ನೆಲೆ ಏನು, BSNL ಯಾವಾಗ ಸ್ಥಾಪನೆ ಆಯಿತು, ತುಂಬ ಉತ್ತುಂಗಕ್ಕೆ ಯಾವಾಗ ಬಂತು, ಮತ್ತು ತುಂಬ ಕೆಳಗೆ ಹೋಗೋಕ್ಕೆ ಏನು ಕಾರಣಗಳು, ಅದ್ರ ಜೊತೆಗೆ ಜಿಯೋ ದೇಶವನ್ನು ಆವರಿಸ್ಕೊಳ್ಳೋಕ್ಕೆ ಹೇಗೆ ಕಾರಣ, ಇಂಥ ಅನೇಕ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ BSNL ಸ್ಥಾಪನೆ ಆಗಿದ್ದು 2000 ಇಸ್ವಿಯಲ್ಲಿ ಭಾರತದಲ್ಲಿ ಅದು ಸ್ಥಾಪನೆ ಆಯಿತು. ಅದೊಂದು ಸರ್ಕಾರದ ಸಂಸ್ಥೆ ಆಗಿದೆ. 2001ರಿಂದ 2008ರವರೆಗೂ ಅದು 1 ವರ್ಷ ಕೂಡ ಅದು ನಷ್ಟವನ್ನೇ ನೋಡಿಲ್ಲ. 46,668 ಕೋಟಿಯಷ್ಟು ಲಾಭವನ್ನು ಅದು ಪಡೆದಿತ್ತು. ಕೇವಲ 2004 ಮತ್ತು 2005ರಲ್ಲೇ ಕಮ್ಮಿ ಅಂದ್ರೂ 10,000 ಕೋಟಿ ಲಾಭವನ್ನು BSNL ಸಂಸ್ಥೆ ಪಡೆಯಿತು. ಆಗ ಬೇರೆ ಎಲ್ಲ ಮೊಬೈಲ್ ರೀಚಾರ್ಜ್ ಕಂಪನಿಗಳು ಕೂಡ, ಯಾವುದೇ ಒಂದು ಕಂಪನಿ ಎಲ್ಲ ಕೂಡ ಇದ್ರ ಮುಂದೆ ಬಚ್ಚವಾಗಿತ್ತು. ಆ ಲೆವೆಲ್ಗೆ ನಮ್ಮ ಭಾರತದೊಂದು ಸಂಸ್ಥೆ ಕೆಲಸ ಮಾಡ್ತಿತ್ತು. ನಂತರ BSNLಗೆ ಹೊಡೆತ ಬಿದ್ದಿದ್ದು ಅದರ ಹಿನ್ನಡೆಗೆ ಕಾರಣವಾಗ್ತಾ ಬಂದಿದ್ದು 2007ರಿಂದ ಅದು ಪ್ರಾರಂಭವಾಯಿತು. 2007ರಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ. ಅದರಲ್ಲಿ ದಯಾನಿಧಿ ಮಾರನ್ ಅವರು ಟೆಲಿಕಾಂನ ಸಚಿವರಾಗಿ ಕೆಲಸ ಮಾಡ್ತಾರೆ. ಆ ಸಮಯದಲ್ಲಿ ಅವರ ಮೇಲೆ ಕೆಲವು ಹಗರಣಗಳು ಕೇಳಿಬಂತು. ಅಂದರೆ BSNL ಸುಮಾರು 300ಕ್ಕೂ ಅಧಿಕ ಕನೆಕ್ಷನ್ಗಳು ಅವರು ಹೊಂದಿದ್ರು. ಅವರದೇ ಒಂದು ಸನ್ ನೆಟ್ವರ್ಕ್ ಅಂತ ಒಂದು ನೆಟ್ವರ್ಕ್ ಇತ್ತು, ಅದಕ್ಕೆ ಅದನ್ನು ಅವರು ಉಪಯೋಗಿಸ್ಕೊಡ್ತಿದ್ರು. ಇಂಥ ರೀತಿಯಲ್ಲಿ ಒಂದು ಆರೋಪಗಳು ಅಲ್ಲಿಂದ ಪ್ರಾರಂಭ ಆಯಿತು. ಅದರಂತ ಅವರನ್ನು ಕೆಳಗೆ ಇಳಿಸ್ತಾ ಇತ್ತು. ಇನ್ನೊಬ್ಬರು ರಾಜನ್ ಅವರು ಬಂದರು. ಸೊ ಇದೊಂದು ಕಡೆ ಆಯಿತು. ನೆಕ್ಸ್ಟ್ ಇನ್ನೊಂದರಲ್ಲಿ ಈ ವೈರ್ಲೆಸ್ ನೆಟ್ವರ್ಕನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ 1 ಲಕ್ಷ ಕನೆಕ್ಷನ್ಗಳನ್ನು ನಾವು ತರಬೇಕು ಅನ್ನೋ ನಿಟ್ಟಿನಲ್ಲಿ ಅದರಲ್ಲಿ ಒಂದು 2G ಹಗರಣ ಅಂತ 1 ಲಕ್ಷ ಕೋಟಿಯ ಹಗರಣವನ್ನು ನಾವೆಲ್ಲ ಕೇಳಿರ್ಬೋದು. ಅದೊಂದು ಹಗರಣವಾಯಿತು. ಸೊ ಮೂರನೇದು ಮತ್ತೆ BSNLದು 9 ಲಕ್ಷ ಕನೆಕ್ಷನನ್ನು ಕೊಡಬೇಕು ಅಂತ ಒಂದು ಸ್ಕೀಮನ್ನು ತರಬೇಕು ಅಂತ ಜಾರಿ ತರಬೇಕಂತ ಸರ್ಕಾರ ಪ್ರಯತ್ನ ಪಡ್ತಿತ್ತು. ಆದರೆ ಇಲ್ಲೆಲ್ಲ ಕಡೆ ಕೂಡ ಈ ಹಗರಣ ಅನ್ನೋದನ್ನೇ ಕೇಳ್ಪಟ್ಟಾಗ, ಅದರಲ್ಲೂ ಕೂಡ ಹಗರಣದ ವಿಚಾರಗಳು ಬಂದಾಗ ಅದು ಅಲ್ಲೇ ಬಿದ್ದೋಯ್ತು. 4ನೇದು BSNL ಒಂದು ಸರ್ಕಾರದ ಸಂಸ್ಥೆ ಆಗಿರೋದ್ರಿಂದ ಆ ಕನೆಕ್ಷನ್ ಬಗ್ಗೆ ಸರಿಯಾದ ರೀತಿಯಲ್ಲಿ ಕಸ್ಟಮರ್ ಕೇರ್ ಮಾಡದೇ ಇರೋದು. ಇವತ್ತು ಕನೆಕ್ಷನ್ ಬರುತ್ತೆ, ನಾಳೆ ನಾಡ್ದು ಬಂದು ನೋಡ್ತೀವಿ, ಅದಾದ ನಂತರ ಚೆಕ್ ಮಾಡ್ತೀವಿ, ಮತ್ತೆ ಒಂದು 15 ದಿನ ಕನೆಕ್ಷನ್ನು, ಮತ್ತೆ ನೆಟ್ವರ್ಕ್ ಬರಲಿಲ್ಲ ಅಂದರೆ ನೆಟ್ವರ್ಕ್ ಬಂದಿಲ್ಲ ಅಂತ ಅದಕ್ಕೆ ಮತ್ತೆ ಒಂದು ಅಪ್ಲಿಕೇಶನು, ಈ ಅಪ್ಲಿಕೇಶನು ಅದು ಇದು, ಈ ಗ್ರಾಹಕರ ಮಧ್ಯೆ ಮತ್ತು ಈ ವರ್ಕರ್ಸ್ಗಳ ಮಧ್ಯೆ ಸರಿಯಾದ ಕಮ್ಯುನಿಕೇಶನ್ ಇಲ್ಲದಿರೋದ್ರಿಂದ ಸಂಪೂರ್ಣವಾಗಿ BSNL ನೆಲಕತ್ತಾ ಬಂತು. ಆ ಟೈಮಲ್ಲಿ ಜಿಯೋ ಚುಗುರಕ್ಕೆ ಶುರುವಾಯಿತು. ಬೇರೆ ಕಂಪನಿ ಕೂಡ ಜಿಯೋ ಬರೋಕ್ಕಿಂತ ಮುಂಚೆ ಬೇರೆ ಕಂಪನಿಗಳಿಗೆ ಆಲ್ರೆಡಿ ಜನಗಳು ಟರ್ನ್ ಆಗಿಬಿಟ್ಟಿದ್ರು. ಸೊ BSNLನ ಒಂದು ಹಗರಣಗಳು ಕೇಳಿ ಬರ್ತಿದ್ದದ್ದು, ಮತ್ತು ಸರಿಯಾದ ಕಸ್ಟಮರ್ ಕೇರ್ ಇರ್ತಿದ್ದದ್ದು. ಈ ಸಮಯದಲ್ಲಿ ನಿಮಗೆ ಐಡಿಯಾ ಆಗಿರ್ಬೋದು, ವೊಡಾಫೋನ್ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಡೊಕೊನಾ ಆಗಿರ್ಬೋದು, ಇಂಥ ಅನೇಕ ಕಂಪನಿಗಳು ಹಂತವಾಗಿ ಮೇಲೆ ಬಂತು. ಆದರೆ BSNL ಒಂದು ಸರ್ಕಾರ ಕಂಪನಿ ಆಗಿದ್ದರಿಂದ ಇಡೀ ದೇಶಾದ್ಯಂತ ಸುಮಾರು 85,000 ಟವರ್ಗಳನ್ನು BSNL ಸ್ಥಾಪನೆ ಮಾಡಿತ್ತು. ಹಳ್ಳಿಗಳಲ್ಲಿ ಕೂಡ ಇವತ್ತು ಕೂಡ BSNL ನೆಟ್ವರ್ಕ್, ನೀವು ಯಾವುದೇ ಹಳ್ಳಿಯ ಪ್ರದೇಶಕ್ಕೆ ಹೋದ್ರು ಕೂಡ ಅಲ್ಲಿ ನಿಮಗೆ ನೆಟ್ವರ್ಕು ಸಿಗುತ್ತೆ. ಆದರೆ ಈ ಖಾಸಗಿ ಕಂಪನಿಗಳು, ಹಾಗೆ ಇದ್ದಂಥ ಕೆಲವು ಖಾಸಗಿ ಕಂಪನಿಗಳು, ಏರ್ಟೆಲ್ ಆಗಿರ್ಬೋದು, ವೊಡಾಫೋನ್ ಆಗಿರ್ಬೋದು, ಐಡಿಯಾ ಆಗಿರ್ಬೋದು, ಡೊಕೊಮೊ ಆಗಿರ್ಬೋದು, ಇಂಥ ಅನೇಕ ಕಂಪನಿಗಳು ಅವರು ಯಾವ ರೀತಿಯಾದಂಥ ಯೋಚನೆಯನ್ನು ಮಾಡ್ತಿದ್ರು ಅಂದರೆ,
ಅವರಿಗೆ ಬೇಕಾಗಿದ್ದು ದುಡ್ಡು. ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ, ನಾವು ಹಳ್ಳಿ ಕಡೆ ಹೋದ್ರೆ ನಮ್ಗೆ ಅಷ್ಟು ಇನ್ಕಮ್ ಬರಲ್ಲ, ಸಿಟಿ ಕಡೆ ಮಾತ್ರ ನಾವು ಕವರ್ ಮಾಡೋಣ ಅನ್ನೋದನ್ನ ಜಾಸ್ತಿ ಸಿಟಿ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಶುರು ಮಾಡಿದ್ರು ಆ ಕಂಪನಿಗಳು. ಆದರೆ BSNL ಅನ್ನೋದು ಜನರ ಒಳಿತಿಗಾಗಿ ಅದೊಂದು ಸರ್ಕಾರದ ಸಮಸ್ಯೆ ಆಗಿರೋದ್ರಿಂದ ಪ್ರತಿ ದೇಶದ ಹಳ್ಳಿಗಳು ಕೂಡ ಸುಮಾರು 85,000 ಟವರ್ಗಳನ್ನು ಅವರು ಸ್ಥಾಪನೆ ಮಾಡಿ ಪ್ರತಿಯೊಬ್ಬರು ಕೂಡ ಆ ನೆಟ್ವರ್ಕ್ ಸಿಗೋ ರೀತಿಯಲ್ಲಿ ಕೆಲಸ ಮಾಡಿದ್ರು. ಅದೇ ರೀತಿ ಕೆಲಸನೂ ಮಾಡಿದ್ರು. ಆ ಕೆಲಸ ಜೊತೆಗೆ ಈ ಹಗರಣಗಳು ಒಂದರಿಂದ ಈ ಹಗರಣಗಳೆಲ್ಲ ಕೇಳ್ಪಟ್ಟು ಪ್ರಚಾರಕ್ಕೆ ಬಂದ ನಂತರ ಮತ್ತೆ ಈ ಕಸ್ಟಮರ್ ಕೇರ್ ಸರಿಯಾಗಿ ಹೇಳ್ತಿರೋದ್ರಿಂದ ಆಟೋಮೆಟಿಕ್ ಆಗಿ ಜನಗಳು BSNL ಬೇರೆ ಕಡೆಗೆ ಟರ್ನ್ ಆಗ್ತಾ ಬಂದರು. ಕಮ್ಮಿ ಅಂದ್ರೂ ಕೂಡ BSNL ಟಾಪಲ್ಲಿ ಇರಬೇಕಾದ್ರೆ 1,70,000 ಜನರವರೆಗೂ ಅದರಲ್ಲಿ ಕೆಲಸ ಮಾಡ್ತಾ ಇದ್ರು. ಅಷ್ಟು ಜನಕ್ಕೂ ಸಂಬಳ, ಎಲ್ಲರೂ ಕೂಡ ಉತ್ತಮವಾದ ಸಂಬಳ ಆಯಿತು. ಈ ಕಸ್ಟಮರ್ ಬೇರೆ ಕಂಪನಿಗಳಿಗೆ ಡೈವರ್ಟ್ ಆದಾಗ ಆ ಇನ್ಕಮ್ ಸೋರ್ಸ್ ಕೂಡ ಕಡಿಮೆ ಆಯಿತು. 46,668 ಕೋಟಿ ಲಾಭ ಪಡೆದಂತ ಒಂದು ಕಂಪನಿ 2004 ಮತ್ತು 2005ರಲ್ಲಿ 10,000 ಕೋಟಿ ಲಾಭವನ್ನು ಪಡೆದಂತ BSNL ಸಂಸ್ಥೆ ಬರ್ತಾ ತೀರಾ ನಷ್ಟವನ್ನ ಅನುಭವಿಸ್ತಾ ಬಂತು. ಅದಾದ ನಂತರ ಸರ್ಕಾರಗಳು ಬದಲಾದಾಗ ಒಂದು BSNL ಇಲ್ಲಿ ನಡೆದಂತ ಈ ಹಗರಣಗಳು ಅದನ್ನ ತಡಿಬೇಕು. ಇನ್ನೊಂದು ಬೇರೆ ಒಂದು ಬಂದಾಗ ನರೇಂದ್ರ ಮೋದಿ ಅವರೇ ಅಧಿಕಾರಕ್ಕೆ ಬಂದಾಗ ಅದ ನಂತರನೇ ನಿಮಗೆ ಜಿಯೋ ಪ್ರಾರಂಭ ಆಯ್ತಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತ ವಿಚಾರಣೆ. ಸೊ ಇವರು ಯಾವ ರೀತಿ ಮಾಡಿದ್ರು ಅಂದ್ರೆ BSNL ಆಲ್ರೆಡಿ ಹೇಗೂ BSNL ಅಲ್ಲಿ ಹಗರಣಗಳು ನಡೀತಿದೆ, ಒಂದು ಬ್ಯಾಡ್ ಒಪಿನಿಯನ್ ಇದೆ. ಸೊ ಈ ಟೈಮಲ್ಲಿ ಹೊಸ ಸರ್ಕಾರ ರಚನೆ ಆಗ ತನ್ನ ಸ್ನೇಹಿತನಿಗೊಂದು ಅದು ಅನುಕೂಲವೋ ಇಲ್ಲ ಪರವಾಗಿಯೋ ಬೇರೆ ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೊಂದು ಸಪೋರ್ಟ್ ಮಾಡುವ ರೀತಿಯಲ್ಲಿ ಜಿಯೋವನ್ನ ಲಾಂಚ್ ಮಾಡಿದ್ರು. ಯಾಕಂದ್ರೆ ಜಿಯೋ ಲಾಂಚ್ ಆದಾಗ ಯಾವುದೇ ಒಂದೇ ಒಂದು ಟವರ್ ಕೂಡ ಜಿಯೋದವರು ಹಾಕಿರ್ಲಿಲ್ಲ. ಅದೇ ಸರ್ಕಾರದ್ದೇ 85,000 ಟವರ್ಗಳಿತ್ತು. ಅವ್ರವ್ರ ಕಡೆ ಮಾತುಕತೆ ಏನಾಯ್ತು ಅನ್ನೋದು ಗೊತ್ತಿಲ್ಲ, ಬಳಸ್ಕೊಂಡ್ರು. ಕಂಪ್ಲೀಟ್ ಆಗಿ ಜಿಯೋ ಬಂದಾಗ ಮೊದಲು ಅವರು ನೆಟ್ವರ್ಕ್ ಅನ್ನ 4G ನೆಟ್ವರ್ಕ್ ಅನ್ನ ಫ್ರೀಯಾಗಿ ಕೊಟ್ಟರು. ಆಗಿನ್ನು BSNL 2G ಇತ್ತು 3G ಇತ್ತು. 4G ನೆಟ್ವರ್ಕ್ ಅನ್ನು ಅವರು ಫ್ರೀಯಾಗಿ ಕೊಟ್ಟರು. ಆ 4G ನೆಟ್ವರ್ಕ್ ಫ್ರೀಯಾಗಿ ಸಿಗುತ್ತೆ ಅನ್ನುವಾಗ ಸೊ ಯಾರು ತಾನೇ BSNLಗೆ ಬರ್ತಾರೆ? ಕಂಪ್ಲೀಟ್ ಆಗಿ ಜಿಯೋಗೆ ಕಂಪ್ಲೀಟ್ ಆಗಿ ಗ್ರಾಹಕರು ಈಗಲೂ ಕೂಡ ಪ್ರಸ್ತುತವಾಗಿ ಟೋಟಲ್ ನಮ್ಮ ದೇಶದಲ್ಲಿ 40% ಗ್ರಾಹಕರು ಜಿಯೋನ ಹೊಂದಿದ್ದಾರೆ. ಒಂದು 33% ಏರ್ಟೆಲ್ ಹೊಂದಿರ್ಬೋದು. ಈಗ ಪ್ರಸ್ತುತ ಒಂದು 10-15% VI ಮತ್ತು VI ಐಡಿಯಾ ಮತ್ತು ವೋಡಾಫೋನ್ ಇದನ್ನ ಹೊಂದಿರ್ಬೋದು. ಸೊ ಬಾಕಿದೇನು 10-15% ಏನೋ ನಮ್ಮ BSNL ಹೊಂದಿರ್ಬೋದು. ಸೊ ಈ ಜಿಯೋ ಕಂಪನಿ ಬಂದು ಫ್ರೀಯಾಗಿ 4G ಕೊಡ್ತೀವಿ ಅಂತ ಒಂದು ಬಂದಾಗ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ BSNL ಇದ್ದ ಗ್ರಾಹಕರಾಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಬೇರೆ ಎಲ್ಲಾ ಕಂಪನಿಗಳಿದ್ದ ಗ್ರಾಹಕರು ಕಂಪ್ಲೀಟ್ ಆಗಿ ಅದಕ್ಕೆ ಆಕರ್ಷಣೆಯಾಗಿ ಆ ಕಡೆ ಶಿಫ್ಟ್ ಆದ್ರು. ಇದೆಲ್ಲಾ ಕಂಪನಿ ಕೂಡ ಮುಚ್ಚೋಗ್ತಾ ಬಂತು. ಪ್ರಸ್ತುತ ಈಗ ನಿಮಗೆ ಏರ್ಟೆಲ್ ಆಗಿರ್ಬೋದು, VI ಆಗಿರ್ಬೋದು, ಅದು ಜೀವಂತವಾಗಿದೆ ಅಂದ್ರೆ ಅದು ವಿದೇಶಿಯ ಕಂಪನಿ, ಅದಕ್ಕೋಸ್ಕರ ಅದು ಜೀವಂತವಾಗಿದೆ. ಸೊ ಇಲ್ಲಿ ಹೊಸ ಸರ್ಕಾರ ರಚನೆ ಆದಾಗ ಹಳೆ ಸರ್ಕಾರಗಳಲ್ಲಿ BSNL ಹಗರಣಗಳು ನಡೀತಿದ್ದದ್ದು ಜನರಿಗೆ ಗೊತ್ತಿದ ನಂತರ ಇವೆಲ್ಲ ಹಗರಣಗಳು ಇಲ್ಲದೇನೆ ಜಿಯೋಗೆ ಕೊಟ್ಟಂತಹ ಒಂದು ಪ್ರಾಮುಖ್ಯತೆಯನ್ನ BSNL ಕೊಟ್ಟು BSNL ಹಗರಣಗಳು ಇಲ್ಲದೇ ರೀತಿಯಲ್ಲಿ ಆ ಸಮಸ್ಯೆಯನ್ನ ಮೇಲೆ ತಂದಿದ್ರೆ ಇವತ್ತು ಕೂಡ BSNL ದೇಶದ ನಂಬರ್ 1 ಸಮಸ್ಯೆಯಾಗಿ ಉಳಿತಿತ್ತು. ಅಷ್ಟೇ ಲಾಭವನ್ನು ಕೂಡ ಅದು ಪಡೆಯುತ್ತಿತ್ತು. ಅದ ನಂತರ ಜಿಯೋ ಬಂತು. ಈಗ ಪ್ರಸ್ತುತ ಅವ್ರು ಹೇಳಿದ ಈಗ 3 ಜನ, ಈಗ ಬೇರೆ ಯಾರು ಇಲ್ಲ. ಜಿಯೋ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, VI ಆಗಿರ್ಬೋದು, ಅವ್ರು 3 ಜನ ಏನು ಕೂತು ಡಿಸೈಡ್ ಮಾಡ್ತಾರೋ ಅದೇ ಅಂತ್ಯವಾಗುತ್ತೆ. ಮೊದಲನೇ ದಿನ ಇವ್ರದ್ದು ರೈಸ್ ಮಾಡಿದ್ರು, ಎರಡನೇ ದಿನನೇ ಅವರಿಬ್ರು ಕೂಡ ಏರ್ಟೆಲ್ ಮತ್ತು VI ಕೂಡ ರೈಸ್ ಮಾಡಿದ್ರು. ಸೊ ಈ ರೀತಿ ಇರಬೇಕಾದ್ರೆ ಮತ್ತೆ BSNL ಮತ್ತೆ ಟಾಪ್ ಲೈನ್ಗೆ ತರಲೇಬೇಕು. ಟಾಪ್ ಲೈನ್ಗೆ ತಂದ್ರೆ ಮಾತ್ರ ಇವರುಗಳು ಬೆಲೆ ಏರಿಕೆಯನ್ನ ಸ್ವಲ್ಪ ಕಡಿವಾಣ ಹಾಕಕ್ಕೆ ಸಾಧ್ಯ. BSNL ಮಲಗಿದೆ ಅಂತ ಈ 3 ಕಂಪನಿಗಳು ಕೂಡ ಗೊತ್ತು. ಯಾಕಂದ್ರೆ BSNLಗೆ ಈಗಲೂ ಕೂಡ 4G ಕನೆಕ್ಷನ್ ಲೈಸೆನ್ಸೇ ಸಿಗ್ಲಿಲ್ಲ BSNLಗೆ. ಸೊ ಈಗ 5G ಯುಗ, ಆ 5G ಯುಗ ಇರಬೇಕಾದ್ರೆ 4G ಕನೆಕ್ಷನ್ ಇಲ್ಲದೆ ಇರುವಂತದ್ದು BSNL ನಾವು ಹೇಗೆ ತಾನೇ ಬಳಸಕ್ಕೆ ಸಾಧ್ಯ ಅನ್ನೋದು ಜನರಿಗೆ ಆಲ್ರೆಡಿ ಗೊತ್ತಾಗಿದೆ. ಮತ್ತೆ ಕಸ್ಟಮರ್ ಕೇರ್ ಕೂಡ ಅವರು ಕರೆಕ್ಟ್ ಆಗಿ ಮಾಡ್ತಿರೋ ಸರ್ಕಾರದ ಸಂಸ್ಥೆಯಿಂದ ಕಸ್ಟಮರ್ ಕೇರ್ ಕೂಡ ಕರೆಕ್ಟ್ ಆಗಿ ಮಾಡದೇ ಇರೋದ್ರಿಂದ ಎಲ್ಲರೂ ಕೂಡ BSNL ಆಲ್ರೆಡಿ ಈಗ ಜಂಪ್ ಆಯ್ತು. ಆದ್ರೆ ಮತ್ತೆ BSNL
ಸಮಾನ ಸ್ಥಿತಿಗೆ ಉತ್ತುಂಗಕ್ಕೆ ತರಲೇಬೇಕು. ಯಾಕಂದ್ರೆ ಅದು ಸರ್ಕಾರದ ಸಮಸ್ಯೆ ಆಗಿದೆ. ಅದನ್ನೇನಾದರೂ ಮೇಲ್ದರ್ಜೆಗೆ ತಂದಿಲ್ಲ ಅಂದರೆ ಪ್ರತಿ ವರ್ಷ ಕೂಡ ಈ ಕಂಪನಿಗಳು ಬೆಲೆಯನ್ನ ಜಾಸ್ತಿ ಮಾಡಿದಾಗ ಯಾರು ಕೂಡ ಹೋರಾಟ ಮಾಡೋಕ್ಕಾಗಲ್ಲ. ಅವ್ರು ಏನು ಬೆಲೆ ಏರಿಕೆ ಮಾಡ್ತಾರೋ ಅದನ್ನು ನಾವು ಬಳಸೋಕ್ಕೋಸ್ಕರ ನಾವು ಅದನ್ನು ಹಾಕೊಳ್ಳೇಬೇಕಾಗತ್ತೆ. ಅದೇ ಸರ್ಕಾರದ ಸಮಸ್ಯೆ ಆಗಿದೆ, ನಾವು ಹೋರಾಟ ಮಾಡಿಬಿಟ್ಟು ಅವ್ರಿಗೆ ಮನವರಿಕೆ ಮಾಡಿ ಏನಾದರೂ ಎಚ್ಚರಿಕೆಯನ್ನು ಕೊಡ್ಬೋದು. ಆದರೆ ಈ ಖಾಸಗಿ ಸಂಸ್ಥೆಗಳ ಬಗ್ಗೆ ನಾವೇನು ಹೋರಾಟವನ್ನ ಮಾಡೋಕ್ಕಾಗಲ್ಲ. ಸೊ ಇದರ ಮಧ್ಯದಲ್ಲಿ ಮತ್ತೆ BSNL ಚೇತರಿಸಿಕೊಳ್ಳುತ್ತೆ ಅನ್ನೋ ಒಂದು ಆಶಾಭಾವನೆ ಜನರಲ್ಲಿ ಮೂಡಿದ್ದು ಎಲ್ಲಿ ಅಂದರೆ 15,000 ಕೋಟಿ ರೂಪಾಯಿಗಳನ್ನ ಟಾಟಾ ಕಂಪನಿಯವರಿಗೆ TCS ಟಾಟಾ ಕಂಪನಿಯವರಿಗೆ ಒಂದು ಕೆಲಸವನ್ನು ಜವಾಬ್ದಾರಿಯನ್ನ ವಹಿಸಲಾಗಿದೆ. ಅವರು ಏನು ಹೇಳ್ತಿದ್ದಾರೆ ಅಂದ್ರೆ, ಸೊ ಫಸ್ಟ್ 4G ಮಾಡ್ತೀವಿ, 4G ಮಾಡಿ ಮತ್ತೆ 1 ವರ್ಷದ ಅದನ್ನ 5Gಗೆ ನಾವು ಅದನ್ನ ಕನ್ವರ್ಟ್ ಮಾಡ್ತೀವಿ ಅನ್ನೋದ್ರಿಂದ ಇಲ್ಲಿ ಸರ್ಕಾರ ಅಲ್ಲ, ಟಾಟಾ ಅವರ ಮೇಲೆ ನಂಬಿಕೆ ಇಟ್ಟು ಅವರ ಮೇಲೆ ನಂಬಿಕೆ ಇರೋದ್ರಿಂದ ಇದುವರೆಗೂ ಕೂಡ ಅವರು ಉತ್ತಮವಾದ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಟಾಟಾ ಅವ್ರದ್ದು ಸುಮಾರು 60% ಲಾಭ, ಅವ್ರಿಗೆ ಬರುವಂತ 60% ಲಾಭವನ್ನ ಅವರು ಡೊನೇಟ್ ಮಾಡ್ತಿದ್ದಾರೆ. ಪ್ರತಿಯೊಂದು ಉತ್ತಮ ಕೆಲಸ ಕೂಡ ಅವರು ಬಳಸ್ತಾ ಇದ್ದಾರೆ. ಅಂದ್ರೆ ದೇಶಕ್ಕೆ ನಿಜವಾಗಿ ಒಂದು ಸೇವೆಯನ್ನ ಮಾಡಬೇಕು ಅಂತ ಮನಸ್ಥಿತಿಯಲ್ಲಿ ಇರುವಂತ ಕೆಲಸ ಮಾಡಿದಂತ ಟಾಟಾ ಅವರ ಮೇಲೆ ನಂಬಿಕೆ ಇರೋದ್ರಿಂದ ನಾವು ಅದನ್ನ ಸಂಪೂರ್ಣವಾಗಿ BSNL ಮತ್ತೆ ಚೇತರಿಸಿಕೊಳ್ಳುತ್ತೆ ಅನ್ನೋದನ್ನ ಖಂಡಿತವಾಗಿ ನಂಬೋದು. ಸೊ BSNL ಮತ್ತೆ ಮೇಲ್ ಬರಬೇಕು. BSNL ಮೇಲ್ ಬಂದಿಲ್ಲ ಅಂದ್ರೆ ಇದು ವರ್ಷ ಅವರಿಗೆ ಮನ ಬಂದಂತೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆ ಬೆಲೆ ಏರಿಕೆಗೆ ಕಡಿವಾಣ ಹಾಕಬೇಕು ಅಂದ್ರೆ BSNL ಕೂಡ ಅದೇ ಲೆವೆಲ್ಗೆ ಬಂದು ನಿಲ್ಬೇಕು. ಆ ಲೆವೆಲ್ ಬಂದು ನಿಲ್ಬೇಕಾದ್ರೆ ಸರ್ಕಾರದ ಜವಾಬ್ದಾರಿಗಳು ತುಂಬಾ ಜಾಸ್ತಿನೇ ಇದೆ. ಅದೇ ಸರ್ಕಾರ ಆ ಜವಾಬ್ದಾರಿಯನ್ನ ಟಾಟಾ ಕಂಪನಿಗೆ ನೀಡುವುದರಿಂದ ಖಂಡಿತವಾಗಿಯೂ ಟಾಟಾ ಅವರು ಜನರ ಭರವಸೆಗೆ ಯಾವುದೇ ರೀತಿಯಾದಂಥ ಧಕ್ಕೆ ಬರುವ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಲ್ಲ. ಖಂಡಿತವಾಗ್ಲೂ ಕೂಡ ಟಾಟಾ ಅವರ ಮೇಲೆ ನಂಬಿಕೆಯನ್ನು ಇಟ್ಟು ನಾವು ಮತ್ತೆ BSNL ಉತ್ತಮ ಕಾರ್ಯವನ್ನ ನೀಡುತ್ತೆ, ಉತ್ತಮ ಸೌಲಭ್ಯ ನೀಡುತ್ತೆ ಅನ್ನೋ ಒಂದು ನಂಬಿಕೆಯನ್ನ ನಾವು ಹೊಂದಬಹುದು ಸ್ನೇಹಿತರೆ. ನಮಸ್ಕಾರ.